ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏನು ಅಂತದೇನು ಸಮಸ್ಯೆ ಇಲ್ಲ ಮೇಡಮ್. ಪೆಟ್ರೋಲ್ ಡೀಸೆಲ್ ದರ ಅದೇನು ಸಮಸ್ಯೆ ಇಲ್ಲ, ನಿಮಗೆ ಸಮಸ್ಯೆ ಆಗಿಲ್ಲ? ಅದೇನು ಸಮಸ್ಯೆ ಏನಾಗಲ್ಲ. ಅದೆಲ್ಲ ಮಾಮೂಲಿ ಕಾಮನ್ ಆಗಿರೋದೆ. ಅದನ್ನ ಮಾಡಿದ್ದಾರೆ, ಅದನ್ನ ಜನ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಬೇಕು. Okay, ನಿಮ್ಮ ಏನ್ ಬಳಗದವರಿಗೆ ಪಾಪ ದೇಶ- ಕಷ್ಟ ದೇ- ಆಗ್ತಿದೆ ಅಂತಲ್ಲ? ಕಷ್ಟ ಆಗುತ್ತೆ ಕೆಲವರಿಗೆ, ಅದನ್ನ ನಾವು ಕೆಲವು ಅಕ್ಸೆಪ್ಟ್ ಮಾಡ್ಕೊಬೇಕು. ಅದನ್ನ Okay, ಈಗ ಮನೇಲಿ ರೇಷನ್ ಇಲ್ಲ ಅಂದ್ಬಿಟ್ಟು ಉಪವಾಸ ಇರೋಕ್ಕಾಗಲ್ಲ okay. ಅಲ್ವಾ, ಏನನ್ನ ಮಾಡಿ ತೋರ್ಲೇಬೇಕಲ್ವಾ. ಹಂಗೆ ದೇಶಕ್ಕೆ ಏನೋ ಸಮಸ್ಯೆ ಇದ್ದಾಗ ಅದನ್ನ ಅಂದ್ರೆ ನೀವು ಹೇಳೋದು ಪ್ರಧಾನಿ ಮೋದಿ ಅವರು ಮಾಡಿರುವಂತಹ ಈ ಘೋಷಣೆ ಏನಿದೆ ಎಲ್ಲೋ ಒಂದು ಕಡೆ ಜನರಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದ್ದಾರೆ ಅಂತ. ಸೊ ಇದನ್ನ ನೀವು ಆಟೋ ಚಾಲಕರಾಗಿ ಒಪ್ಕೋತೀರಾ? ಒಪ್ಕೊಂತೀವಿ ಮೇಡಮ್. ಇರುತ್ತೆ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಈಗ ಮನೆಗೆ ಬರುತ್ತೆ ಪ್ರಾಬ್ಲಮ್ಮು, ಅದನ್ನ ಸರಿ ಮಾಡ್ಕೊಳ್ಳೇಬೇಕಲ್ಲ. ಹಂಗೆ ದೇಶಕ್ಕೆ ಸಮಸ್ಯೆ ಅಂತ ಇದ್ದಾಗ ಅದನ್ನ ನಾವು ಸರಿ ಮಾಡ್ಕೊಳ್ಳೇಬೇಕು. ಹಂಗೆ ಎಲ್ಲ ಕೈ ಜೋಡಿಸಿದ್ರೆ ಅದಕ್ಕೊಂದು ಅರ್ಥ. ಕಳೆದ 2 ಅಂದ್ರೆ ತಿಂಗಳಿಂದ ಕೂಡ ನಿಮ್ಗೆ ಆಟೋ ಚಾಲಕರಿಗೆ ಪ್ರಮುಖವಾಗಿ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಸೊ ನಿಮ್ಮ ಬಳಗದವ್ರಿಗೆ ಇದು ಸಮಸ್ಯೆ ಇನ್ನೂ ಕೂಡ ಹಾಗೆ ಇರುವಂತದ್ದು. ಆದ್ರೂ ಸಮಸ್ಯೆಗಳು ಕ್ಲಿಯರ್ ಆಗಿಲ್ಲ. ಎಲ್ಲೋ ಒಂದು ಕಡೆ ಈಗ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ನಿಮ್ಗೆ ಬಾಡಿಗೆನೆ ಸಿಗದೆ ಹೋದ್ರೆ ಏನ್ ಮಾಡ್ತೀರಾ? ಬಾಡಿಗೆ ಸಿಗಲ್ಲ ಅಂತ ಏನಿರಲ್ಲ ಮೇಡಮ್, ಬಾಡಿಗೆ ಸಿಕ್ಕೇ ಸಿಗುತ್ತೆ. ಈಗ ಮನೇಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅದಕ್ಕೆ ಅನ್ನ ಸಿಕ್ಕೇ ಸಿಗುತ್ತೆ. ಅನ್ನಕ್ಕೆ ದಾರಿ ಇದ್ದೇ ಇರುತ್ತೆ. ಯಾವುದು ಒಂದೇ ಮಾರ್ಗ ಅಲ್ಲ, ಎಲ್ಲ ಮಾರ್ಗದಲ್ಲೂ ಇರುತ್ತೆ. ಬಟ್ ಅದನ್ನ ಸಮಸ್ಯೆ ಅಂತ ಬಂದಾಗ ಅದು ಪರಿಹರಿಸ್ಕೊಳ್ಳಬೇಕು. ಈಗ ನಮ್ಮನೆಗೆ ಅಂತ ಸಮಸ್ಯೆ ಅಂತ ಬಂದಾಗ ನಾವು ಯಾರು ಸೂಸೈಡ್ ಮಾಡ್ಕೊಳ್ಳಲ್ವಲ್ಲ, ಅದಕ್ಕೆ ಏನನ್ನೋ ಒಂದು ಅಕ್ಸೆಪ್ಟ್ ಮಾಡ್ಕೊತೀವಿ. ಹಂಗಾಗಿ ಅದಕ್ಕೆ ಏನಿದೆ ಒಂದು ಪರಿಹಾರ ನಾವು ತಗೊಬೇಕಷ್ಟೇ. ಇದೇನಿಲ್ಲ, ದೇಶದ ಭವಿಷ್ಯ ನೋಡಿದರೆ ಇದು ಏನಂತದ್ದು ಏನು ದೊಡ್ಡದಲ್ಲ. ಇಲ್ಲಿ ರಾಜ್ಯ ಸರ್ಕಾರಗಳದೇ 108 ಬೆಲೆ ಏರಿಕೆ ಮಾಡಿದೆ. ಈಗ ಒಂದು ಮನೆ ಕಟ್ಟಿದರೆ ಮೀಟ್ರ್ ತಾಳಕ್ಕಾಗ್ತಾ ಇಲ್ಲ, ಒಂದು ಮೀಟ್ರ್ ತಾಳಕ್ಕಾಗ್ತಾ ಇಲ್ಲ. ಹಂಗಾಗಿ ಅದೆಲ್ಲ ಸಮಸ್ಯೆ ಇಲ್ಲೂ ಇದೆ. ಬಟ್ ಅದನ್ನೇ ಒಂದು ದೊಡ್ಡದೇನು ಮಾಡೋದು ಅವಶ್ಯಕತೆ ಏನಿಲ್ಲ ಅನ್ಸುತ್ತೆ. ಈಗ ಫಸ್ಟ್ ಬಾಡಿಗೆ ನಿಮ್ಗೆ ಎಷ್ಟು ಸಿಗ್ತಾ ಇದೆ? ಮೊದಲಿನ ಅಷ್ಟು ಬಾಡಿಗೆ ಮೇಡಮ್ ಕರೆಕ್ಟಾಗಿ ಬಾಡಿಗೆ ಹೊಡೆದ್ರೆ ಇವತ್ತು ಸಿಗುತ್ತೆ ಮೇಡಮ್. ಇವತ್ತು 2,000 2,500 ಏನು ಮೋಸ ಇಲ್ಲ. ಬೆಳಿಗ್ಗೆ ಬಂದು ನೋಡಿದ್ರೆ ಆನಿಷ್ಟಾಗಿ ಹೊಡೆದ್ರೆ ಡ್ಯೂಟಿ ಮಾಡಿದ್ರೆ ಆಟೋದಲ್ಲಿ ಬಾಡಿಗೆ ಏನು ಕಮ್ಮಿ ಇರಲ್ಲ, ಹೊಡಿಬೋದು. ಬೈ ಚಾನ್ಸ್ ಅದರಲ್ಲಿ ಏರುಪೇರು ಆಗುತ್ತೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ದೇಶ ಅಂತ ಬಂದಾಗ ದೇಶಕ್ಕೆ ಪ್ರಾಮುಖ್ಯತೆ ಕೊಡಲೇಬೇಕಲ್ವಾ. ಏನಿಲ್ರಿ ಇದೆ ಮೇಡಮ್, ಏನೂ ಆಗಂಗಿಲ್ಲ. ಎಲ್ಲ ಸುಮ್ಮನೆ ಇದೆಲ್ಲ ಎಷ್ಟು ಯಾರು ಏನು ಹೆಲ್ಪ್ ಮಾಡೋದಿಲ್ಲ. ಇಲ್ಲ ಬಸ್ ಕೇಳ್ತಾರೆ ಹೇಳ್ತಾರೆ, ಏನಾಗ್ತದೆ ಹೇಳಿ? ಸರ್ಕಾರ ಏನು ಮಾಡ್ತದೆ? ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅದೇ ಆಗೋದು, ಬೇರೆ ಏನಾಗೋದಿಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಬೇರೆ ಪೆಟ್ರೋಲ್ ದರದಲ್ಲಿ 3 ರೂಪಾಯಿ ಏರಿಕೆ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದ. 3 ರೂಪಾಯಿ ಮಾಡಿ 300 ಮಾಡಿದ್ರೆ ಕೊಳ್ಳೇಬೇಕು ನಾವು, ಇಲ್ಲ ಅಂದ್ರೆ ಏನು ಮಾಡ್ತಾರೆ?